ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ, ಮಂಗಳವಾರ, ವೈಕುಂಠ ಏಕಾದಶಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಈಗ ಆಲ್ಮೋಸ್ಟು 5:15. ನಾವು ವರ್ಷನೂ ಒಂದು 4 ಗಂಟೆಗೆ ಅಲ್ಲಿ ಇರ್ತೀವಿ. ಬಟ್ ಅದು ಏನು ಹೋಗೋದಿಲ್ಲ, ಈ ಚಳಿಗೋ ಅಥವಾ ನಿದ್ದೆ ಸಾಕಾಗದೇ ಇರೋದಕ್ಕೋ ಗೊತ್ತಿಲ್ಲ. ಬಟ್ ಅಲಾರಾಮ್ ಇಟ್ಟರೂ ಅಲಾರಾಮ್ ಸೌಂಡು ನನಗಾಗಿಲ್ಲ, ಎದ್ದೇ ಇಲ್ಲ. ಆ್ಯಕ್ಚುಲಿ ಎದ್ದಿದ್ದು 4 ಗಂಟೆ ಅನಿಸುತ್ತೆ. 4 ಗಂಟೆಗೆ ನಾವು ಅಲ್ಲಿರ್ತೀವಿ. ಮತ್ತು ಈ ಗೀಸರ್ ಆನ್ ಮಾಡಿ ಮತ್ತು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಈಗ ಫಾಸ್ಟಾಗಿ ಹೊರಡೋಣ. ದೇವಸ್ಥಾನದಲ್ಲಿ ಫುಲ್ಲು ಕ್ಯೂ ಇರ್ತಾರೆ ಅನಿಸುತ್ತೆ. ನಾವು ಯಾವಾಗಲೂ ಒಂದೇ ದೇವಸ್ಥಾನಕ್ಕೆ ಹೋಗೋದು. ಆ ದೇವಸ್ಥಾನ ನೋಡೋಣ ಹೇಗಿದ್ದಾರೆ ಕ್ರೌಡು ಅಂತ. ಸೊ ನಿಮಗೆ ದೇವಸ್ಥಾನದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೆಳಕಾಗಿಲ್ಲ. ಅವಿನಾಶ್ ಅವ್ರು ನೋಡಲಿ ಕಾರ್ ಆನ್ ಮಾಡ್ಕೊಂಡು ನಿಂತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಬರ್ತಿಲ್ಲ, ನಾವಿಬ್ಬರೇ ಹೋಗ್ತಾಯಿದ್ವಿ. ಪ್ರತಿ ವರ್ಷವೂ ಇಬ್ಬರೇ ಹೋಗೋದು. ಅವರು ಇಷ್ಟೊತ್ತಿಗೆಲ್ಲ ಎಬ್ಬರಿಸಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ಲೇಟಾಗಿಬಿಡುತ್ತೆ. ಸೊ ನಾನು ಕರ್ಕೊಂಡು ಹೋಗಲ್ಲ. ನೋಡೋಣ. ಇವತ್ತು ಈವ್ನಿಂಗು ಶಾಪ್ ಹಾಕಲ್ಲ ಅಂತ ಇದ್ದಾರೆ ಅವಿನಾಶು. ನಿನ್ನೆ ಬಿಸ್ನೆಸ್ ಇರಲಿಲ್ವಂತೆ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಅವ್ರನ್ನೂ ಅಷ್ಟೇ ಸಂಜೆ ಕರ್ಕೊಂಡು ಹೋಗ್ತೀನೋ ಅಥವಾ ನಾನು ಕೆಲ್ಸಕ್ಕೆ ಹೋಗಿರ್ತೀನಿ. ಅವಿಗೆ ಹೇಳಿರ್ತೀನಿ ಕರ್ಕೊಂಡು ಹೋಗ್ಬಿಡು ಬಾ ಅಂತ. ನೋಡೋಣ. ಈಗ ಫಾಸ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬೋಣ. ಜನ ಕ್ರೌಡ್ ಇಲ್ಲದೆ ಇದ್ದರೆ ಸಾಕು. ಮತ್ತು ನಾನು ಬಂದು ಕೆಲ್ಸಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಲ್ಮೋಸ್ಟ್ 6 ಗಂಟೆಗೆ ಓಪನ್ ಅನಿಸುತ್ತೆ. ನಾವು ನಿಂತಿರ್ತಿದ್ದೋ, ಬಟ್ ನಾವು ಬಂದಾಗ ಫುಲ್ಲು ಕ್ಯೂ ದೊಡ್ಡದಾಗ್ಬಿಟ್ಟಿರೋದು ರೂಮ. ವಾಪಸ್ ಬರ್ಬೇಕಾದ್ರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಜನ ಯಾರೂ ಕಾಣಿಸ್ತಿಲ್ಲ. ಇಲ್ಲಿ ಎಲ್ಲ ಜನ ದೇವಸ್ಥಾನದಲ್ಲೇ ಇದ್ರೆ ಈಗ ಜನ ಬರ್ತಾ ಇದ್ದಾರೆ. ಮತ್ತು ಕ್ರೌಡು ಜಾಸ್ತಿನೇ ಇದೆ. ಇವಾಗ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಇವಾಗ ಬಂದಿದ್ದಕ್ಕೆ ಗ್ರೇಟು. ಇನ್ನೊಂದು ಅರ್ಧ ಗಂಟೆ ಲೇಟ್ ಆದರೆ ಈ ರೋಡ್ ಕಾರ್ನರ್ ಆಗಿ ಹಂಗೋಗುತ್ತೆ ಆಲ್ಮೋಸ್ಟ್. ಎಲ್ಲೂ ಒಂದು ರೌಂಡ್ ಹೋಗುತ್ತೆ. ಡೌನ್ ಹೋಗ್ಬಿಡುತ್ತೆ. ನೀವು ನೋಡಿರಲಿಲ್ವಾ ಒಂದು ಸಲ? ಅವರು ಫೋಟೋ ಹುಡುಕ್ತಾ ಇದ್ದಾರೆ. ಅಡ್ಡನಾ ಉದ್ದನಾ? ಬಂತ ಹತ್ರ ಅದನ್ನೇ ಕೇಳಿದ್ದೀನಿ ನಾವೇನು. ಫ್ರೆಂಡ್ಸ್ ನೋಡಿ, ಬಸವ ಎಷ್ಟು ಚೆನ್ನಾಗಿದೆ ನೋಡೋದು. ಬಿಟ್ಟೆ ಹೋಗಿ ಫ್ರೆಂಡ್ಸ್ 5 ಗಂಟೆಗೆ ಬಂದ್ವಿ. 5:10 ಅನಿಸುತ್ತೆ. 3/4 ಗಂಟೆಯಲ್ಲಿ ದರ್ಶನ ಮುಗೀತು. ಸಖತ್ತಾಯಿತು ದರ್ಶನ. ವಿಡಿಯೋ ಎಲ್ಲ ಮಾಡಿದ್ದೀವಿ. ನಿಮಗೂ ದರ್ಶನ ಆಗುತ್ತೆ ನನ್ನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿದು. ಫ್ರೆಂಡ್ಸ್, ನಾನು ಟೈಮ್ ಆಗೋಗೈತೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಮನೇಲಿ ಪೂಜೆ ಮಾಡಿಲ್ಲ. ಸೊ ಹೂವು ತರಕ್ಕೆ ಹೋಗ್ತಾಯಿದ್ದಾರೆ. ನಾವು ಇವ್ರ ಹತ್ರ ರೆಗ್ಯುಲರ್ ತೊಗೋತಾ ಇರ್ತೀವಿ.
ಅದಕ್ಕೆ ಹೂವು ತರಕ್ಕೆ ಹೋಗ್ತಾ ಇದ್ದಾರೆ. ನಾನಿನ್ನೂ ಅಲ್ಲಿ ನಾಗರಕಲ್ಲಿಗೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಬೇಕು. ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಪೂಜೆ ಮಾಡ್ತೀನಿ. ನಿಂಬೆಹಣ್ಣು ದೀಪಕ್ಕೆ ರೆಡಿ ಮಾಡ್ಕೊಂತವ್ರೆ. ಯಾವಾಗಲೂ ನನ್ನ ರಸ ಹಿಂಗೆ ತೆಗಿತಾರಲ್ಲ ಹಂಗೆ ನಿಂಬೆಹಣ್ಣಲ್ಲಿರೋ ರಸ ಎಲ್ಲ ತೆಗಿತಾವ್ರೆ. ಅವಳು ಒಂಥರ ಇಷ್ಟ ಯಾವಲ್ಲ ಅವಳು ಡೈಲಾಗು, ಹಿಂಡಿ ಇಪ್ಪೆಕಾಯಿ ಮಾಡ್ಬಿಡ್ತಿದ್ದೆ ಅಂತ. ಅದು ಓನ್ ಡೈಲಾಗ್ ಅವಳದು. ನಾಗರಕಲ್ಗೆ ರೆಡಿ ಮಾಡ್ಕೊಂತವಳು. ಫ್ರೆಂಡ್ಸ್, ಈಗ ದೇವಸ್ಥಾನಗಳದ್ದು ದರ್ಶನ ಮುಗೀತು. ಈಗ ಮನೆಯದು ದರ್ಶನ ಆಗಬೇಕು, ಮನೆಯದು ಪೂಜೆ ಆಗಬೇಕು. ಆಲ್ಮೋಸ್ಟ್ 7 o'clock. ಎಷ್ಟು ಟೈಮಲ್ಲಿ? 7 o'clock. ಈಗ ಮನೆಗೆ ಹೋಗಿ ದೀಪ ಹಚ್ಚಿ, ಆ್ಯಕ್ಚುಲಿ ಟಿಫನ್ಗೂ ರೆಡಿ ಇದೆ. ದೋಸೆ ನೆನೆಲ್ಲ ದೋಸೆ ಹಾಕಿ ರುಬ್ಬಿದ್ದಾರೆ ಅವಿನಾಶ್ ಅವರು. ಫಸ್ಟ್ ಪೂಜೆ ಮಾಡೋಣ. ಪ್ರಸಾದ ಕೊಟ್ಟಿದ್ದಾರೆ ನೋಡಿ, ಕೇಸರಿ ಬಾತು. ಫ್ರೆಂಡ್ಸ್, ಈಗ ದೋಸೆಗೆ ನಾನು ಸಾಗು ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕಡಲೆಕಾಯಿ ಬೀಜದ ಚಟ್ನಿ ಮಾಡೋಣ ಅಂತ ಹುರ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ರೆಡಿ ಇದೆ ನೋಡಿ. ಇದು ಹುರಿಯೋ ಸ್ವಲ್ಪ ಫ್ರೈ ಆಗೋವರೆಗೂ, ಅಂದರೆ ಕೆಂಪು ಕಲರ್ ರೋಸ್ಟ್ ಆಗಬೇಕಲ್ಲ, ಅಲ್ಲಿವರೆಗೂ ದೇವರಿಗೆ ಹೂವು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ದೋಸೆಗೆ ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಇದೆ. ಫ್ರೆಂಡ್ಸ್, ಇವಾಗ ಟೈಮು 8:20. ನಾನು ಹೊರಟಿದ್ದೀನಿ ಆಫೀಸ್ಗೆ. ಒಟ್ಟಿಗೆ ಹೋಗೋಣ ಅಂದ್ಕೊಂಡ್ವಿ. ಸ್ಕಂದ ಅವನು ಫುಲ್ಲು ಲೇಟ್ ಮಾಡ್ತಾನೆ, ಬರೋಲ್ಲ ಬೇಗ. ನಾನು ಆಫೀಸ್ಗೆ ಹೋಗಿ ಒಂಚೂರು ನಾನು ಪೂಜೆ ಮಾಡಬೇಕಲ್ಲಿ. ಓಕೆ ಫ್ರೆಂಡ್ಸ್, ಈಗ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ಇಲ್ಲೂ ಅಷ್ಟೇ ಲೇಟಿಗೆ ಪೂಜೆ ಮಾಡಿ ಕೂತಿದ್ದೀನಿ. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ನಿಮಗೆ ನಾನು ಆಫೀಸಿಂದ ಹೊರಟಾಗ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು.